ಏಯ್, ಏನೇ ಇದು? ಇದು ನನ್ನ ಸೊಸೆ ಬಟ್ಟೆ ಅಲ್ವಾ? ಯಾಕೆ ಹೊರಗಡೆ ಹಾಕ್ತಾ ಇದೆಯಾ? ಅಯ್ಯೋ ಅತ್ತೆ, ನಾನೇ ಒಳಗೆ ಕೆಲಸ ಎಲ್ಲ ಮುಗಿದ್ಮೇಲೆ ಮಡ್ಸಿಟ್ಕೋತಾ ಇದ್ದೆ. ನೀವು ಯಾಕೆಲ್ಲ ತಂದಿಲ್ಲಿ ಇಟ್ಬಿಟ್ರಿ? ಇದೇನು ಒಗೆದು ಒಣಗಾಕಿದ್ದ ಬಟ್ಟೆ ಎಲ್ಲ ಮಡ್ಸಿಟ್ಕೊಳಕ್ಕೆ. ನಾವು ಎಲ್ಲ ಬಟ್ಟೆನೂ ಇಲ್ಲೇ ಇದ್ದಾವೆ. ಯಾಕೆ? ಮೊದಲಾಗಿದ್ದಿದ್ರೆ ಎದ್ರಕಂತಿದ್ದೆ. ಈಗೇನು ಎಲ್ರಿಗೂ ಎಲ್ಲ ವಿಷಯ ಗೊತ್ತಾಗೈತೆ. ಈಗ ಅದನ್ನ ನಾನು ಮುಚ್ಚಿಟ್ರು ಏನು ಪ್ರಯೋಜನ ಇಲ್ಲ. ಎಲ್ಲ ಇದ್ದಿದ್ದಂಗೆ ಹೇಳ್ಬಿಡ್ತೀನಿ, ತಗೊಳ್ಳಿ. ನನ್ನ ಮಗ ಮದುವೆ ಮಾಡ್ಕೊಂಡು ಮನೆಗೆ ಬತ್ತಾವನೆ, ಸೊಸೆನೂ ಕರ್ಕೊಂಬತ್ತಾವನೆ. ತೆಳ್ಳಗೆ ಬೆಳ್ಳಗಿರೋ ಸೊಸೆನ. ಅವಳು ನಮ್ಮ ಮನೆಗೆ ಬಂದಾಗ ನಿನ್ನ ಬಟ್ಟೆ ಎಲ್ಲ ಅವನ ರೂಮ್ನಾಗಿದ್ರೆ ಅವಳಿಗೆ ಬೇಜಾರಾಗಕ್ಕಿಲ್ವಾ? ನನ್ನ ಸೊಸೆನ ಮುಂದೆ ನಿಲ್ಸ್ಕೊಂಡು ಬಾಯಿಗೆ ಬಂದಾಗ ಹಲುಪ್ತಾ ಇದೆಯಾ ನೀನು? ಮಾವ, ಬೇಡ ಮಾವ, ಬೇಡ. ನನ್ನ ಫ್ರೆಂಡು ಮಾವ ನೀವು. ನನ್ನ ಫ್ರೆಂಡ್ ಆದವರು ಇನ್ನೊಂದು ಹೆಣ್ಮೇಲೆ ಕೈ ಮಾಡೋದು ನಂಗೆ ಇಷ್ಟ ಆಗಲ್ಲ. ಇವತ್ತದು ಏನೇ ಆಗಲಿ ನೀವು ಮಾತಾಡಬಾರ್ದು ಮಾವ. ಅತ್ತೆ ಹೇಳಿ. ಹೇಳೋದು ಕೇಳೋದು ಎಲ್ಲ ಏನೂ ಇಲ್ಲ. ನನ್ನ ಸೊಸೆ ಬರೋ ಹೊತ್ತಿಗೆ ನಿನಗೆ ಸಂಬಂಧಪಟ್ಟಿರೋ ಸಾಮಾನು ಯಾವುದು ಇಲ್ಲಿ ಇರಬಾರ್ದು, ಅಷ್ಟೇ ಮ್ಯಾಟ್ರು ರೀ. ನಿಮ್ಗೆ ಇನ್ನೊಂದು ಅವಕಾಶ ಕೊಡ್ತೀನಿ. ಈ ಮನೆನಾಗೆ ಇವಳು ಬಟ್ಟೆ ಇರಬೇಕು ಅಂದರೆ ಇಲ್ಲಿಂದ ನಾನು ನನ್ನ ಬಟ್ಟೆ ಖಾಲಿ ಆಗಬೇಕು. ನಿಮಗೆ ಸೊಸೆ ಮುಖ್ಯನಾ ಎಂಡ್ರು ಮುಖ್ಯನಾ? ತೀರ್ಮಾನ ಮಾಡ್ಕೊಂಡು ಹೇಳಿ. ಇಷ್ಟೊಂದೆಲ್ಲ ಟೈಮ್ ಇಲ್ಲ. ಆಲ್ರೆಡಿ ಅಲ್ಲಿ ಮದುವೆ ಆಗೋಗೈತೆ. ಇನ್ನೇನು ಮನೆಗೆ ಬಂದ್ಬಿಡ್ತಾರೆ. ಹಿಂಗೆ ತೀರ್ಮಾನ ಮಾಡಿ ಒಂದೇ ನಿಮಿಷದಲ್ಲಿ ಹೇಳ್ತಿರ್ಬೇಕು ಆಟಯ್ಯ. ನನ್ನ ಸೊಸೆ ಹೇಳಿದಾಳೆ ಅಂತ ಸುಮ್ಮನೆ ಇದ್ರೆ ಇಲ್ಲದೆ ಇರೋದನ್ನೆಲ್ಲ ಮಾತಾಡ್ತೀಯ ನೀನು. ನಾನು ಮಾವ, ಇವತ್ತದು ಏನೇ ಆಗಲಿ ಯಾವ ನಿರ್ಧಾರನೂ ತಗೊಳ್ಳೋ ಹಾಗಿಲ್ಲ. ಹಾಗೊಂದು ವೇಳೆ ತಗೊಂಡ್ರೆ ನನ್ನ ಮೇಲೆ ಹಣೆ. ತಾಯಿ, ಅವಳೇ ಹೇಳ್ತಾ ಇರೋದು ಮಾವ, ದಯವಿಟ್ಟು ಸುಮ್ಮನೆ ಇರಿ. ನನ್ಗೆ ಎಷ್ಟೇ ಕಣ್ಣೀರು ಹಾಕಬಾರ್ದು ಅಂತ ಅನ್ಕೊಂಡ್ರು ನನ್ನ ಸಂತೋಷ, ನನ್ನ ಖುಷಿ ಇದನ್ನೆಲ್ಲ ನೋಡಿ ಅರಗಿಸ್ಕೊಳ್ಳೋ ಶಕ್ತಿ ಇವ್ರಿಗಿಲ್ಲ ಅನ್ಸತ್ತೆ ಮಾವ. ಇವ್ರಿಗೆ ನಾನು ಅಳೋದ್ರಿಂದಾನೇ ನೆಮ್ಮದಿ ಸಿಗತ್ತೆ ಅನ್ನೋದಾದ್ರೆ ಪರವಾಗಿಲ್ಲ ಮಾವ, ನಾನು ಅಳ್ತೀನಿ. ಆದರೆ ನಾನು ಅಳೋದು ನನ್ನ ಅಣ್ಣಂಗೆ, ಅತ್ತಿಗೆಗೆ, ಅಕ್ಕಂಗೀರ್ಗೆ ಇಷ್ಟ ಆಗಲ್ವಲ್ಲ ಮಾವ. ಅವ್ರು ಸಹಿಸ್ಕೊಳಲ್ವಲ್ಲ. ಮತ್ ನಾನು ಇನ್ನೇನು ಮಾಡಲಿ? ಇವತ್ತು ಅದೇನೇ ಆಗಲಿ ಎರಡರಲ್ಲಿ ಒಂದು ತೀರ್ಮಾನ ಆಗಲೇಬೇಕು. ವಿಷಯ ನನ್ನ ಸಂಸಾರದಿಂದ ನಿಮ್ಮ ಸಂಸಾರದವರೆಗೂ ಬಂದಿದೆ ಅಂದರೆ ಇನ್ನು ನಾನು ಸುಮ್ಮನಿರೋಕ್ಕಾಗಲ್ಲ ಮಾವ. ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ಏನವ್ವ? ಬಂದೆ ಮಾವ. ಮಾವ ತಗೊಳ್ಳಿ ಮಾವ, ನೀವು ನನಗೆ ಅಂತ ನನ್ನ ಹೆಸರಿಗೆ ಬರ್ದಿದ್ದ ಆಸ್ತಿ ಪತ್ರ ನಿಮಗೆ ವಾಪಸ್ ಕೊಡ್ತಾ ಇದ್ದೀನಿ. ನೀವು ಎಲ್ಲೆಲ್ಲಿ ಹೇಳ್ತಿರೋ ಅಲ್ಲಿ ಎಲ್ಲ ಕಡೆ ನಾನು ಸೈನ್ ಮಾಡಿ ಕೊಡ್ತೀನಿ ಮಾವ. ನಂಗಿದೆಲ್ಲ ಏನೂ ಬೇಡ. ತಾಯಿನೇ ತನ್ನ ಮಗಂಗೆ ಇವಳು ಲಾಯಕ್ಕಲ್ಲ, ಇವಳು ಸರಿ ಆಗೋದಿಲ್ಲ ಅಂತ ಹೇಳಿದ್ಮೇಲೆ ನಾನಿಷ್ಟೆಲ್ಲ ಪ್ರಯತ್ನ ಪಡೋದ್ರಲ್ಲಿ ಏನು ಪ್ರಯೋಜನ ಇದೆ ಮಾವ? ನಾನು ಅಣ್ಣ ಹೇಳೋದು ನಿಜ ಆಗುತ್ತೆ, ಸೀನಾ ಪಿಂಕಿನೂ ದೂರ ಆಗ್ತಾರೆ ಅಂತಲೇ ನಂಬಿದ್ದೆ. ಆದರೆ ಅತ್ತೆ ಹೇಳ್ತಾ ಇರೋದು ನೋಡಿದ್ರೆ ಅವರಿಬ್ಬರಿಗೂ ಈಗಾಗಲೇ ಮದುವೆ ಆಗಿ ಮನೆ ಕಡೆನೇ ಬರ್ತಾ ಇದ್ದಾರೆ ಅನ್ಸುತ್ತೆ. ಅವ್ರಿಲ್ಲಿ ಬರೋ ಸಮಯದಲ್ಲಿ ನಾನಿದ್ದು ಸುಮ್ಮನೆ ಅವ್ರಿಗೆ ತೊಂದರೆ ಕೊಡೋಕೆ ಇಷ್ಟ ಇಲ್ಲ ಮಾವ ನನಗೆ. ನೋಡವ, ನೀನು ಸುಮ್ಮನೆ ಇದ್ಬಿಡವ. ಮಾವ ದಯವಿಟ್ಟು ನೀವೇನು ಮಾತಾಡಲೇಬೇಡಿ. ಇವತ್ತು
ನನ್ನ ಮೇಲೆ ಆಣೆ ಹಾಕಿದ್ದೀನಿ. ನಾನಿನ್ನು ಇಲ್ಲಿಂದ ಎಲ್ಲಿಗೆ ಹೋಗ್ತೀನಿ, ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಆದರೆ ಅಣ್ಣನ ಮನೆಗಂತೂ ಹೋಗಲ್ಲ ಮಾವ. ಅಲ್ಲಿ ಹೋಗಿ ಗಂಡನ ಮನೆಯಿಂದ ಗಂಡನೇ ಬಿಟ್ಟು ತವ್ರ ಮನೆಗೆ ವಾಪಸ್ ಬಂದಿದ್ದಾಳೆ ಅಂತ ಅನ್ನಿಸ್ಕೊಂಡು ಅವ್ರಿಗೂ ಕಷ್ಟ ಕೊಡೋಕೆ ನಂಗೆ ಇಷ್ಟ ಇಲ್ಲ. ಇಷ್ಟು ದಿವಸ ಈ ಮನೆ ನನಗೆ ದುಃಖಕ್ಕಿಂತ ಜಾಸ್ತಿ ಖುಷಿನೇ ಕೊಟ್ಟಿದೆ ಮಾವ. ನಾನು ಸೀನನ್ ಜೊತೆ ಜಗಳ ಆಡ್ತಾ ಇದ್ದೆ ನಿಜ, ಆದರೆ ಆವಾಗಲೂ ನಾನಾಗೇ ಇದ್ದೆ, ನಾನು ಖುಷಿಯಾಗೇ ಇದ್ದೆ, ನಾನು ಜೀವಿಸ್ತಾ ಇದ್ದೆ ಅಂತಲೇ ಅನ್ನಿಸ್ತಾ ಇತ್ತು. ಈ ಮನೆ ಋಣ ಮುಗೀತು ಅನ್ಸತ್ತೆ ಮಾವ ನನಗೆ. ಕ್ಷಮಿಸ್ಬಿಡಿ ಮಾವ, ನಾನು ನಿಮ್ಮ ಕೈ ಕಟ್ಟಿ ಹಾಕಿದ್ದೀನಿ, ನನಗೆ ಗೊತ್ತು. ಅತ್ತೆ, ನಾನಿನ್ನು ಹೋಗ್ತಾ ಇದ್ದೀನಿ. ನಿಮ್ಮ ಮಗ ಮದುವೆ ಆಗಿ ಬರ್ತಿರ್ತಾನೆ, ಸಂತೋಷದಿಂದ ಒಳಗೆ ಕರ್ಕೊಳ್ಳಿ. ಇನ್ನೇನು 7 ತೊಳುಕ್ತಾಳೆ, ನನ್ನ ಮಗನು ಸೊಸೆನ್ ಕರ್ಕೊಂಡ್ ಬರ್ತಾನೆ, ಎಲ್ಲ ಕ್ಲೀನ್ ಆಗ್ಬಿಡುತ್ತೆ. ಹುಡುಗಿ ರೆಡಿ ಏನಪ್ಪ ಸೀನಾ? ಒಂದು ನಿಮಿಷ ಇರಿ, ಪೂರೈತ್ರೆ ಫೋನ್ ಮಾಡ್ಬಿಡ್ತೀನಿ. ಇವನಬ್ಬ ಪದೇ ಪದೇ ಹೇಳಿದ್ರು ಕೇಳೋದೇ ಇಲ್ವಲ್ಲ, ಫೋನ್ ಮಾಡ್ತಾನೆ ಇದ್ದಾನೆ. ಹಲೋ ಬೇಬಿ, ಎಲ್ಲಿದೆ ಬೇಬಿ? ಪೂರೈತರು ಅವಲಿಂದ ಕೇಳ್ತವ್ರೆ, ಅದಕ್ಕೆ ಫೋನ್ ಮಾಡಿದೆ. ಲೋ ಸೀನಾ, ಇವಾಗ ನೀನ್ ಮಾಡ್ತಿರೋದು 5ನೇ ಕಾಲು. ರೆಡಿ ಆಗ್ತಿದ್ದೀನಿ ಅಂತ ಅವಾಗಿಂದ ಹೇಳ್ತಾನೆ ಇದ್ದೀನಿ, ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದೆಯಲ್ಲ. ಹಂಗಲ್ಲ ಬೇಬಿ, ಅದೇನೋ ಪೂರೈತರು ಮುಹೂರ್ತ ಮೀರ್ ಬಿಡ್ತದೆ, ಬೇಗ ಕರ್ಸಿ ಅಂದ್ರು, ಅದಕ್ಕೆ ಫೋನ್ ಮಾಡಿದೆ. ಲೋ, ಮದುವೆ ಕಣೋ ಇದು. ನಾನು ಹೆಂಗೆಲ್ಲ ಮದುವೆ ಆಗ್ಬೇಕಂತ ಅನ್ಕೊಂಡಿದ್ದೆ ಗೊತ್ತಾ? ಆದ್ರೆ ನಿನ್ಗೋಸ್ಕರ ಇಷ್ಟಕ್ಕೆ ಒಪ್ಕೊಂಡಿದ್ದೀನಿ. ಅಟ್ಲೀಸ್ಟ್ ಚೆನ್ನಾಗಿ ಕಾಣ್ಸಕ್ಕಾದ್ರೂ ಬಿಡು ನನ್ನನ್ನ. ಓ ಹಂಗಂತೀಯ ಬೇಬಿ? ಸರಿ ಸರಿ, ಆದ್ರೆ ಲೇಟ್ ಮಾಡ್ಬೇಡ ಆಯ್ತಾ, ಬೇಗ ಬಾ. ಆಯ್ತಪ್ಪ, ಬರ್ತೀನಿ. ಪೂರೈತ್ರೆ ಇನ್ನೊಂದು 10 ನಿಮಿಷ ಬಂದ್ಬಿಡ್ತಾಳೆ. ಆಯ್ತಪ್ಪ, ನೀನಾದ್ರೂ ಬಂದು ಕುತ್ಕೋ, ಹಸೆ ಖಾಲಿ ಇರಬಾರ್ದು. ಪೂರೈತ್ರೆ, ನಿಮ್ದು ಓಟ್ ಹಾಕಾಯ್ತಾ? ನಂದು ಈ ಊರಲ್ಲಪ್ಪ. ನಮ್ಮೂರಲ್ಲೂ ಓಟ್ ಹಾಕ್ಬೋದಾಗಿತ್ತಪ್ಪ. ಹೋಗ್ಲಿ ಬಿಡಿ, ಪೇಟ ಕೊಡಿ. ಭದ್ರಂ ಕರ್ಣೇ ಬಿಶ್ರುಣಿ ಯಾಮದೇವ ಹತ್ತಿರ ರಂಗೈ ದುಷ್ಟವಾಗಂ ಸಸ್ತನೋಪಿ ಹೇವ್ಯಸೇ ಮದೇವಹಿತಂ. ನೋಡಪ್ಪ, ಇನ್ನು 10 ನಿಮಿಷ ಆದರೆ ಮುಹೂರ್ತ ಮೀರೋಗುತ್ತೆ. ಆಮೇಲೆ ಕೆಟ್ಟ ಮುಹೂರ್ತದಲ್ಲಿ ಮದುವೆ ಆಗಿ ಜಗಳ ಆಡಿ ಡೈವರ್ಸ್ ಆದ್ರೆ ನಾನು ಜವಾಬ್ದಾರಿ ಅಲ್ಲ. ಬಿಡ್ತು ಅನ್ನಿ, ನಮ್ಮ ತಾಯಿ ಅಣ್ಣಗಳು ಹಂಗೆಲ್ಲ ಆಗಲ್ಲ. ಸುಮ್ಮನೆ ರೀ, ಬತ್ತಾಳೆ, ಫೋನ್ ಮಾಡ್ತೀನಿ. ಓಹೋ, ಏನ್ ಸೀನಾ ಇಲ್ಲಿ ಕೂತಿದ್ಯಾ? ಏನ್ ಪಿಂಕಿ ಜೊತೆ ಮದ್ವೆನಾ? ಮಾರಿಗುಡಿಲಿ ಮಳೆ ಆಯ್ತಿಲ್ವಂತೆ, ಅದಕ್ಕೆ ಕತ್ತೆ ಜೊತೆ ಮದುವೆ ಆದ್ರೆ ಮಳೆ ಆಗುತ್ತೆ ಅಂದ್ರು, ಅದಕ್ಕೆ ಕೂತಿದೀನಿ. ಹೋಗಂದ್ ಕತ್ತೆ ನೋಡ್ಕಬಾ. ನಿನ್ ಪಕ್ಕದಲ್ಲಿ ಕೂರಕ್ಕೆ ಇವತ್ತು ಕತ್ತೆನೆ ಬರ್ಬೇಕು. ಯಾಕಂದ್ರೆ ನಿನ್ ಡವ್ ಪಿಂಕಿ ಅವ್ರ ಅಪ್ಪನ ಜೊತೆ ಲಗೇಜ್ ಸಮೇತ ಬಸ್ ಸ್ಟ್ಯಾಂಡ್ ತವ ಹೋಯ್ತಾ ಇದ್ಲು. ನಿನ್ ಮದ್ವೆ ಆಗಕ್ಕೆ ಇವತ್ತು ಕತ್ತೆನೆ ಕರ್ಸ್ತೀನಿ ಇರು.